ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಮುಗಿದಿದೆ, ಟ್ಯೂಷನ್ ಮುಗಿದಿದೆ, ಇನ್ನು ಏನಿದ್ರು ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡ್ತಕ್ಕಂಥದ್ದು. ಸೊ ಮಕ್ಕಳಿಗೇನೋ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡಬೇಕು ಅಂತ ಖುಷಿ ಇದೆ, ಆದರೆ ನಮ್ಮ ಪೋಷಕರಿಗೆ ತುಂಬ ಭಯನೇ ಕಾಡ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಹೊರಗಡೆ ತುಂಬ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಹಾಗಾಗಿ ತಮ್ಮ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ತುಂಬ ಭಯ ನಮ್ಮ ಪ್ರಿಯ ಪೋಷಕರಿಗೆ ಇದೆ. ಹಾಗಾಗಿ ಈ ಬಿಸಿಲಿನ ತಾಪಮಾನದಿಂದ ತಮ್ಮ ಮಕ್ಕಳನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿದರೆ ಕೆಲವೊಂದು ನಾನು ಸಲಹೆಗಳನ್ನು ನೀಡ್ತಾ ಹೋಗ್ತೀನಿ. ನೀವು ಅದನ್ನು ನಿಜವಾಗ್ಲೂ ಫಾಲೋ ಮಾಡ್ತಾ ಬಂದರೆ ತಮ್ಮ ಮಕ್ಕಳನ್ನು ನಿಜವಾಗ್ಲೂ ಕಾಪಾಡ್ಕೊಳ್ಬಹುದು. ಅಂತಹ ಸಲಹೆಗಳು ಯಾವಪ್ಪ ಅಂತ ಹೇಳಿದರೆ, ಫಸ್ಟ್ ಒಂದು, ನಮ್ಮ ಮಕ್ಕಳನ್ನು ಅವಶ್ಯಕತೆಗಿಂತ ಹೆಚ್ಚಾಗಿ ಹೊರಗಡೆಯನ್ನು ಕಳಿಸಬಾರ್ದು. ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಅವಶ್ಯಕತೆ ಇದ್ದಾಗ ಮಾತ್ರ ಹೊರಗಡೆಯನ್ನು ಕಳಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ಅವಶ್ಯಕತೆ ಇದ್ದಲ್ಲಿ ಛತ್ರಿಯನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ, ದೂರ ನೆಡ್ಕೊಂಡು ಹೋಗ್ಬೇಕಾದ್ರೆ ನಾವು ಛತ್ರಿಯನ್ನು ಯೂಸ್ ಮಾಡಬೇಕಾಗುತ್ತೆ. ಮೂರನೇದು ಬಂದು, ಮಕ್ಕಳಿಗೆ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಅತಿಯಾಗಿ ನೀರನ್ನು ಕುಡಿಸ್ತಕ್ಕಂಥದ್ದು. ಪ್ರತಿಯೊಂದು ಮಗುವಿಗೂ ನೀರು ತುಂಬಾ ಅವಶ್ಯಕತೆ ಇದೆ, ಹಾಗಾಗಿ ನೀರನ್ನು ಕುಡಿಸ್ತಕ್ಕಂಥದ್ದು. ಸೊ ನೆಕ್ಸ್ಟು, ಈಗ ಈ ಸಮ್ಮರ್ ಇರೋದ್ರಿಂದ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಸನ್ನು ನಾವು ವೇರ್ ಮಾಡೋದಕ್ಕೆ ಬಿಡಬಾರ್ದು. ಸೊ ಕಾಟನ್ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ತಣ್ಣೀರಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಫಿಫ್ತ್ ಒನ್, ತಣ್ಣೀರಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸಿಕ್ಸ್ತ್ ಬಂದು, ತಮ್ಮ ಮಗುವಿಗೆ ಒನ್ ಡೇ ಬಿಟ್ಟು ಒನ್ ಡೇ ನಾವು ತಲೆಗೆ ಎಣ್ಣೆಯನ್ನು, ಹರಳೆಣ್ಣೆಯನ್ನು ಹಚ್ಚತಕ್ಕಂಥದ್ದು. ನೆಕ್ಸ್ಟ್ ನಾವು ಕೊಡ್ತಕ್ಕಂತಹ ಏಯ್ತ್ ಬಂದು, ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಮಸಾಲ ಪದಾರ್ಥಗಳನ್ನು ಯೂಸನ್ನು ಮಾಡಬಾರ್ದು. ಈ ಬಿಸಿಲು ಹೆಚ್ಚಾಗಿರೋದ್ರಿಂದ ಪದಾರ್ಥ ಕೊಡ್ತಾ ಹೋದರೆ ಮಕ್ಕಳಿಗೆ ಸ್ವಲ್ಪ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ಹಸಿರು ಸೊಪ್ಪುಗಳು ಮತ್ತು ತಾಜಾ ತರಕಾರಿಗಳನ್ನು ನೀಡ್ತಕ್ಕಂಥದ್ದು. ಪ್ರತಿಯೊಂದು ಮಗುವಿಗೂ ಕೂಡ ತರಕಾರಿ ತಿನ್ನಬೇಕಾದ್ರೆ ಹಠ ಮಾಡುತ್ತೆ. ಆದರೂ ಕೂಡ ನಾವು ಈ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ನೀಡಿದ್ರೆ ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ತಂಪು ಪಾನೀಯಗಳು ಅಥವಾ ನಿಂಬೆಹಣ್ಣಿನ ಜ್ಯೂಸು, ಮಜ್ಜಿಗೆ ಆಗಲಿ ಅಥವಾ ತಂಪು ಪಾನೀಯಗಳಾದಂತಹ ಯಾವುದಾದ್ರು ಜ್ಯೂಸನ್ನು ಕೊಡ್ತಕ್ಕಂಥದ್ದು, ಅದು ಕೂಡ ನಮಗೆ ಯೂಸ್ ಆಗುತ್ತೆ. ಸೊ ಲಾಸ್ಟ್ನೇದು, ಕೊನೆಯದಾಗಿ 10ನೇದು ಬಂದ್ಬಿಟ್ಟು, 5 ವರ್ಷಕ್ಕಿಂತ ಕೆಳಗಡೆ ಇರುವ ಮಗುವಿಗೆ ನಾವು ಅರ್ಧ ಗಂಟೆಗೆ ಒಂದ್ಸಲ ನಾವೇನು ಮಾಡಬೇಕಾಗುತ್ತೆ, ನೀರನ್ನು ಕುಡಿಸ್ಬೇಕಾಗುತ್ತೆ. ಆ ಮಗು ಆಟದಲ್ಲಿ ಇರುತ್ತೆ ಅಥವಾ ಕೇಳಬೇಕು ಅನ್ಸುತ್ತೆ, ಕೇಳಲ್ಲ. ಹಾಗಾಗಿ ನಾವೇ ಪೋಷಕರಾದಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆಗೆ ಒಂದ್ಸಲ ನಾವು ನೀರನ್ನು ಕುಡಿಸ್ಬೇಕಾಗುತ್ತೆ. ಪ್ರಿಯ ಪೋಷಕರೇ, ನಾನು ಈಗ ಕೊಟ್ಟಿರ್ತಕ್ಕಂತಹ ಎಲ್ಲ ಸಲಹೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಮ್ಮರಲ್ಲಿ ಈ ಸಲಹೆಗಳನ್ನು ಇದ್ರ ಜೊತೆಗೆ ಇನ್ನೂ ಕೆಲವೊಂದನ್ನು ನೀವು ಯೂಸ್ ಮಾಡ್ಕೊಂಡು ನಮ್ಮ ಮಕ್ಕಳ ಸುರಕ್ಷತೆ ಕಾಪಾಡ್ಕೊಳ್ಬಹುದು ತಿಳ್ಕೊತೀನಿ. ಹಾಗಾಗಿ ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಮುಗಿದಿದೆ, ನೆಕ್ಸ್ಟ್ ಟ್ಯೂಷನ್ನು ಕೂಡ ಮುಗಿದಿದೆ. ನೆಕ್ಸ್ಟ್ ಏನಿದ್ರು ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡೋದು ಅಲ್ವಾ. ಸೊ ಆದರೆ ನಮ್ಮ ಪ್ರಿಯ ಪೋಷಕರಿಗೆ ಏನಂತ ಭಯ ಇದೆ ಅಂತ ಹೇಳಿದ್ರೆ, ಹೊರಗಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ, ನಮ್ಮ ಮಕ್ಕಳನ್ನು ಯಾವ ರೀತಿ ಕಾಪಾಡಿಕೊಳ್ಳೋದು ಅಂತ ತುಂಬ ಭಯನೇ ಕಾಡ್ತಾ ಇದೆ. ಹಾಗಾಗಿ ಈ ಬಿಸಿಲಿನ ತಾಪಮಾನದಿಂದ ತಮ್ಮ ಮಕ್ಕಳನ್ನು ಯಾವ ರೀತಿ ಕಾಪಾಡಿಕೊಳ್ಳೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಸಲಹೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ.